ಯಾಕೆ ನಾನು ಅವಳಿಗೆ ಕಾಣಿಸ್ತೀನಿ, ಬೇರೆ ಯಾರಿಗೂ ಯಾಕೆ ಕಾಣಿಸಲ್ಲ? ನಂಗೆ ಚಂದ ಕಾಣಿಸ್ತೈತೆ. ಹಂಗಲ್ಲ, ನಾನು ಸತ್ತೋಗಿದ್ದೀನಿ. ಯಾರಿಗೂ ಕಾಣಿಸಲ್ಲ, ಮತ್ತೆ ನಿನ್ಗೆ ಹೇಗೆ ಕಾಣಿಸ್ತೀನಿ? ಏನು ಸತ್ತೋಗಿದ್ಯಾ? ನಿನ್ಗೇನು ಹುಚ್ಚಿಡ್ದೈತಾ? ಸತ್ತೋದ್ರೆ ನೀನ್ ಎಲ್ಲಿರ್ತ್ಯಾ? ಅಯ್ಯೋ, ನಿನ್ಗೆ ಹೆಂಗ ಅರ್ಥ ಮಾಡಿಸ್ರಿ? ನೋಡಿಲಿ, ನೀರಲ್ಲಿ ನನ್ನ ರಿಫ್ಲೆಕ್ಷನ್ ಕಾಣಿಸ್ತಾ ಇಲ್ಲ, ನಿನ್ ಮಾತ್ರ ಕಾಣಿಸ್ತಾ ಇದೆ. ಏನ ರಿಫ್ಲೆಕ್ಷನ್ ಅಂದ್ರೆ ನೀರಲ್ಲಿ ನಾವು ಮುಖ ಕಾಣೋದು. ಅಂದ್ರೆ ನೀರಲ್ಲಿ ನಾನು ಕಾಣಿಸ್ತಾ ಇಲ್ಲ, ನೀನ್ ಮಾತ್ರ ಕಾಣಿಸ್ತಾ ಇದ್ಯಾ. ಏ ಸುಬ್ಬಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ನಾವು ಹೊಂಟ್ವಿ, ಬಾ. ಏಯ್, ನಿನ್ ಹೆಸರೇನು? ಮೊದಲು ನಿನ್ ಹೆಸರೇನು? ನನ್ನ ಹೆಸರು ಸಿಹಿ. ನಿನ್ ಹೆಸರೇನು? ನನ್ನ ಹೆಸರು ಸುಬ್ಬಿ, ಸುಬ್ಲಕ್ಷ್ಮಿ ಅಂತ. ಏ ಸುಬ್ಬಿ, ಯಾರ್ ತವ ಮಾತಾಡ್ತಿದ್ಯಾ? ಅಲ್ಲಿ ಕೂತಿದ್ದಾಳಲ್ವಾ, ಅವಳ ತವ. ಅಲ್ಲಿ ಯಾರು ಇಲ್ವಲ್ಲ? ಬಾ, ತಡ ಆಗ್ತೈತೆ, ಹೋಗುವ. ಏನೋ ಕರೆಕ್ಷನ್ ಐತಿ ಅಲ್ವಾ? ಇವತ್ತು ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತಲ್ಲ. ನಮ್ ಸಿಹಿ ಎಷ್ಟು ಮುದ್ದಾಗಿ ಡಾನ್ಸ್ ಮಾಡಿದ್ಲು ಗೊತ್ತಾ? ನೀವೇ ಅದನ್ನ ಮಿಸ್ ಮಾಡ್ಕೊಂಡ್ರಿ. ನಾನ್ ಡಾನ್ಸ್ ಮಾಡ್ದ? ಯಾವಾಗ? ಸಿಹಿ ಹೇಗೆ ಡ್ಯಾನ್ಸ್ ಮಾಡೋದಕ್ಕೆ ಸಾಧ್ಯ? ಸರ್, ಲಗೇಜ್ ಎಲ್ಲ ಇಟ್ಟಿದ್ದೀನಿ. ಥ್ಯಾಂಕ್ ಯು ಬಾಸ್. ಬರ್ತೀನಿ ಸರ್. ಹೊರಡೋಣ. ಹಾ, ಅಮ್ಮ, ಅಮ್ಮ ನನ್ನ ಬಿಟ್ಟು ಹೋಗ್ಬಿಟ್ರಾ?
ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಲು ಗೊತ್ತಾ? ಮಧ್ಯೆ ಮಧ್ಯೆ ಸ್ಟೆಪ್ ಮಾಡ್ತೋರ್ಲು, ನಾನೇ ಹೋಗಿ ಹೇಳ್ಕೊಟ್ಟೆ. ನೀವೇ ಹೇಳಿದ್ದು ದೇವಸ್ಥಾನದಲ್ಲಿ ಡಾನ್ಸ್ ಮಾಡು ಅಂತ. ಸೀತಾ, ನಂಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಹಿ ಹೇಗೆ ಡ್ಯಾನ್ಸ್ ಮಾಡೋದಕ್ಕೆ ಸಾಧ್ಯ? ರಾಮ್, ಹಾಂ ಸೀತಾ, ಆ್ಯಕ್ಚುಲಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಹೇಳಿರಲಿಲ್ಲ. ಹೌದಾ? ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಅದೆಷ್ಟು ಸರ್ಪ್ರೈಸ್ ಕೊಡ್ತಿರೋ ನನಗೆ. ಸೀತಾ ಹೆಲ್ತ್ ಮತ್ತಷ್ಟು ಹಾಳಾಗಿದೆ ಅಂತ ಬೆಳಿಗ್ಗೆ ಡಾಕ್ಟರ್ ಹೇಳಿದ್ರು. ನಾನೀಗ ಸೀತಾನ ಖುಷಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ರಾಮ್, ಈ ಕಡೆ ಯಾಕೆ ಹೋಗ್ತಿದ್ದೀರಾ? ನಮ್ಮ ಮನೆಗೆ ಹೋಗಕ್ಕೆ ಈ ಕಡೆ ಅಲ್ವಾ ದಾರಿ? ಯಾಕೆ ನಗ್ತಾ ಇದ್ದೀರಾ? ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸೀತಾ. ಇನ್ನೊಂದು ಸರ್ಪ್ರೈಸ್ ಇದೆಯಾ? ಅದು ಎಷ್ಟು ಸರ್ಪ್ರೈಸ್ ಕೊಡ್ತೀರಾ ರಾಮ್ ನೀವು? ಸಿಹಿ ನೋಡು, ನಿಮ್ಮ ಅಪ್ಪ ನಿಂತರೇ ಆಡ್ತಿದ್ದಾರೆ. ನೀನು ಸೀತಮ್ಮಂಗೆ ಯಾವಾಗಲೂ ಸರ್ಪ್ರೈಸ್ ಕೊಡ್ತೀಯ, ನಿಮ್ಮ ಅಪ್ಪನೂ ಅಷ್ಟೇ. ನಿಜ ಸೀತಾ, ನಿಮ್ಮನ್ನ ಖುಷಿಯಾಗಿ ಇಡೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಈಗ ನನ್ನ ಖುಷಿಗೆ ಏನು ಕಡಿಮೆ ಆಗಿದೆ ರಾಮ್? ಎಷ್ಟು ಪ್ರೀತಿ ಮಾಡೋ ಗಂಡ, ಮುದ್ದಾದ ಮಗಳು, ನನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋ ನನ್ನ ಕುಟುಂಬ. ಬಹುಶಃ ಈ ಪ್ರಪಂಚದಲ್ಲಿ ತುಂಬ ಖುಷಿಯಾಗಿರೋರು ಯಾರು ಅಂತ ಕೇಳಿದ್ರೆ ನಾನೇ ಅನಿಸುತ್ತೆ. ನೀವು ಸಹಿಸ್ಕೊಳ್ಳೋಕ್ಕೆ ಆಗದೆ ಇರುವಂಥ ನೋವು ನಿಮ್ಮ ಲೈಫಲ್ಲಿದೆ ಸೀತಾ. ಆದರೆ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಪಾಪ, ನೀವು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ರಾಮ್, ಇತ್ತೀಚೆಗೆ ನೀವು ಮೊದಲಿನ ಥರ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಏನೇ ಕೇಳಿದ್ರು ಸೈಲೆಂಟಾಗಿ ಯಾವುದೋ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀರಾ. ಹಾಗೇನಿಲ್ಲ ಸೀತಾ, ನಿಮ್ಮ ಜೊತೆ ಮಾತಾಡದೆ ಇನ್ನು ಯಾರ ಜೊತೆ ಮಾತಾಡಲಿ? ನೀವು ನನಗಿಂತ ಜಾಸ್ತಿ ಸಿಹಿ ಜೊತೆನೇ ಮಾತಾಡ್ತೀರಾ. ಅಪ್ಪ ಮಗಳು ಇಬ್ರು ಒಂದು ಟೀಮ್, ನಾನೇ ಬೇರೆ ಟೀಮ್. ಚಿಚೆ ಸೀತಾ, ಹಾಗೇನಿಲ್ಲ. ನಾವು 3 ಜನ ಒಂದೇ ಟೀಮ್. ಸುಬ್ಬಿ, ನನ್ನ ತಾಯಿ ಕಣವ ನೀನು. ನಿನ್ನಿಂದಾಗಿ ಇವತ್ತು ನಮಗೆ ಕೆಲಸ ಸಿಕ್ತು. ತೀರ ಏನಲ್ದಿದ್ರು 2 ದಿನ ಕೂತು ಉಣ್ಣಕ್ಕೆ ಕಾಸಾಯ್ತು. ಹೌದು ಸುಬ್ಬಿ, ಅದು ಅಲ್ಲದೆ ಡ್ಯಾನ್ಸ್ ಮಾಡಿ 500 ರೂಪಾಯಿ ಸಂಪಾದನೆ ಮಾಡಿದ್ಯಾ. ಜಾಣೆ ನೀನು. ಹೋಗ್ಲಿ ಹೋಗ್ಲಿ, ಅಟ್ಟಕ್ಕೇರಿಸ್ಬೇಡಿ, ಸಾಕು. ಈಗ್ಲೇ ಹಗ್ಗದ ಮೇಲೆ ನಡೀತಾಳೆ, ಆಮೇಲೆ ಆಕಾಶದಲ್ಲಿ ಹಾರ್ತಾಳೆ. ಹಾರ್ತಿರೋ ಮಾರೈತಾ? ನನ್ನನ್ ಹೊಗಳಿದ್ರೆ ನಿನ್ಗೇನೋ? ಬಂದ್ಬಿಟ್ಟ ಹೊಟ್ಟೆ ಕಿಚ್ಚಿ ಬೊಟ್ಟೆ ಕೊಳ್ಳಿ. ನೋ ಜಗಳ, ಓನ್ಲಿ ಫ್ರೆಂಡ್ಶಿಪ್. ಓಕೆ, ಮಾರಾಯ್ತಾ? ನಿನ್ ಪಕ್ಕ ಅದೇ ಚೀಲ ಏನ್ರ ಅದು? ತಾತ, ಅದೇ ಆ ಶ್ರೀರಾಮ್ ಕಾರಿಂದ ದೇಪಿರೋದು. ಹೇ ಪುಟ್ಲಿಂಗು, ದಿಸ್ ದಟ್ ಕಾರ್ ಅಲ್ವಾ? ಯಾವ್ದಣ್ಣ? ಅದೇ ಶ್ರೀರಾಮ್ ದೇಸಾಯಿ ಇದು. ಹಾಸ್ಪಿಟಲ್ ಸಿಕ್ಕಿದ್ರಲ್ಲ ಹೌದು. ಅವತ್ತು ಮನಿ ಸಿಕ್ದಂಗೆ ಇವತ್ತು ಇಲ್ಲೇನೋ ಸಿಕ್ತೈತೋ ಏನೋ. ಆದ್ರೆ ಈ ಕಾರ್ ಹೆಂಗ್ ಓಪನ್ ಮಾಡೋದು? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಐತೆ. ಕಮೋ. ಓಪನ್ ಆಗುತ್ತೆ. ಏನು ಸಿಕ್ಕಿಲ್ಲ ಕಣ. ಇಲ್ಲೊಂದ್ ಬ್ಯಾಗ್ ಸಿಕ್ತು. ಎತ್ಕೋ. ಹೌದಾ?
ತದ ತೆಗ್ದೋಳ ನೋಡವ. ಇದೇನ್ ಮಡ್ಕೆ? ಯಾಕೆ ಇದೇನು ಮಡಿಕೆ ಐತೆ? ಇದರಲ್ಲಿ ಚಿನ್ನದ ನಾಣ್ಯ ಇರಬೇಕು. ಇದೇನ್ ಬೂದಿ ಐತೆ? ಐ ಡೋಂಟ್ ನೋ ಸುಬ್ಬಿ, ಇದೇನ್ಲ ಪುಟ್ಲಿಂಗು. ನಂಗೆಂತ ಗೊತ್ತುಂಟು ಮಾರಯ್ಯ, ಇದ್ರೊಳಗೆ ದುಡ್ಡು ಇರ್ಬೋದು ಅಂತ ಎತ್ಕೊಂಡು ಬಂದೆ. ಯಾರು ಬೂದಿನೋ ಏನೋ, ಮೊದ್ಲೋಗಿ ಈ ಮಡಕೆನ ಬಿಸಾಕ್ ಬನ್ನಿ. ಅಲ್ಲ, ಕದಿಯೋರು ನೋಡ್ಕೊಂಡು ಕದಿಬೇಕು ಅನ್ನೋ ಜ್ಞಾನ ಇಲ್ವಾ? ಏನ್ ಕಾಣುತ್ತೋ ಅದನ್ನ ಎತ್ಕೊಂಡ್ ಬಂದ್ಬಿಡೋದಾ? ಈ ಜಾಕಿ ಅಣ್ಣನ ಎತ್ಕೊಂಡಿದ್ದು. ಏನ್ಲ ಜಾಕಿ ನೀನು? ಅಲ್ಲ, ಇದ್ರಲ್ಲಿ ಬೂದಿ ಯಾಕೈತೆ? ಯಾರ್ದು ಆಸ್ತಿ ಇರಬೇಕು. ದೇವಸ್ಥಾನ ಹತ್ರ ಇರೋ ನದಿಲಿ ವಿಸರ್ಜನೆ ಮಾಡಕ್ ತಂದಿರಬೇಕು. ಛೇ, ಎಫರ್ಟ್ ಎಲ್ಲ ವೇಸ್ಟ್ ಆಗೋಯ್ತು. ಹೋದ್ ಕೆಲಸ ನೋಡದ್ಬಿಟ್ಟು ಏನೋ ಕದ್ಬಿಡ್ತೀವಿ ಅಂತ ಇಂಥ ಕೆಲಸ ಮಾಡಿದ್ದಾರೆ. ನೋಡ್ರಲ್ಲ, ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಕದ್ದಿರೋ ಕಡೆನೆ ಮತ್ತೆ ಕದಿಯಕ್ಕೆ ಹೋಗ್ಬಾರ್ದು. ಸಿಕ್ಕಾಕೊಳ್ಳೋ ಚಾನ್ಸು ಜಾಸ್ತಿ ಇರ್ತೈತೆ. ಸಾರಿ ತಾತ, ಮನೆ ಸಿಗ್ತೈತೇನೋ ಆಸೆಯಲ್ಲಿ ಮನೆಯಲ್ಲಿ ಕೆಲಸ ಮಾಡಿದಿರ ಅಲ್ವಾ? ಯಾರು ಅಸ್ತಿನೋ ಏನೋ, ಮೊದಲು ಬಿಸಾಕ್ ಬನ್ನಿ. ಇದನ್ನೆಲ್ಲ ಮನೇಲಿ ಇಟ್ಕೋಬಾರ್ದು. ಕಾವೇರಿ, ಇದನ್ನ ಎತ್ತಿಡು, ಆಮೇಲೆ ಬಂದು ಎಣಿಸ್ತೀನಿ. ಕಾವೇರಿ, ಬಾಯಿಲ್ಲಿ. ಈಗ ಇದನ್ನ ಎಲ್ಲಂತ ಬಿಸಾಕೋದು? ಈಗ ಇದು ಇಲ್ಲೇ ಇರಲಿ, ನೈಟ್ ಆದ್ಮೇಲೆ ಎಲ್ಲರೂ ಬಿಸಾಕೋಣ. ಕಮ್ಮು. ಚೆನ್ನಾಗಿದ್ದೀರಾ? ರಾಮ್, ಇದೇನಾ ಸರ್ಪ್ರೈಸು? ನಿಮ್ಗೆ ಇಷ್ಟ ಆಯ್ತಾ? ಏನ್ ರಾಮ್ ಹಿಂಗೆ ಕೇಳ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ತವ್ರ ಮನೆಗೆ ಬಂದ್ರೆ ಯಾವ ಹೆಣ್ಣಿಗೆ ತಾನೇ ಖುಷಿ ಆಗಲ್ಲ.
ನಾನು ತುಂಬ ದಿನದಿಂದ ವಟಾರಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೇದೇ ಆಯಿತು ನೀವು ಕರ್ಕೊಂಡು ಬಂದಿದ್ದು. ಸಿಹಿ, ನಾವು ಎಲ್ಲಿಗೆ ಬಂದಿದ್ದೀವಿ ನೋಡು. ಅಜ್ಜಿ ತಾತಂಗೆ ಸರ್ಪ್ರೈಸ್ ಕೊಡೋಣವಾ? ಪಾಪ ಪಾಪ. ಅಮ್ಮ, ಅಪ್ಪ. ಸೀತಾ, ಹೇಗಿದ್ಯಮ್ಮ ಸೀತಾ? ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನೀವಿಬ್ರು ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಅದು ನೀವು ಬರ್ತಿರಲ್ಲ, ಆ ಖುಷಿಗೆ ಕಣ್ಣಲ್ಲಿ ನೀರು. ಕೂತ್ಕೊ ಬನ್ನಿ. ಬನ್ನಿ ರಾಮ್. ಕೂತ್ಕೊಮ್ಮ. ನೋಡಿ, ಸೀತಮ್ಮನ ಮಾತ್ರ ಮಾತಾಡ್ಸ್ತಿದ್ದಾರೆ, ನನ್ನ ಮಾತೇ ಆಡಿಸ್ತಿಲ್ಲ ಅಂತ ನಿಮ್ಮ ಮೊಮ್ಮಗಳು ಬೇಜಾರು ಮಾಡ್ಕೊಂಡಿದ್ದಾಳೆ. ನನ್ ಬಂಗಾರೆ, ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ದೇವಸ್ಥಾನದಲ್ಲಿ ಸಿಹಿ ಹೆಸರು ಪೂಜೆ ಇಟ್ಕೊಂಡಿದ್ವಿ, ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ರಾಮ್ ಸರ್ಪ್ರೈಸ್ ಅಂತ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ಒಳ್ಳೇದಾಯ್ತು. ಏನ್ ತಗೋತೀರಾ? ಅಯ್ಯೋ ಅಮ್ಮ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಅದೆಲ್ಲ ಏನು ಬೇಡ. ನನಗೇನು ಬೇಡಮ್ಮ. ಸಿಹಿ ತುಂಬ ಹೊತ್ತಿಂದ ಏನೂ ತಿಂದಿಲ್ಲ. ದೇವಸ್ಥಾನದಲ್ಲಿ ಡಾನ್ಸ್ ಬೇರೆ ಮಾಡಿದ್ಲು. ಅವಳಿಗೆ ಒಂದು ಲೋಟ ಹಾಲು ಕೊಡಿ, ಇಲ್ಲಾಂದ್ರೆ ಇರಿ ನಾನೇ ಬಿಸಿ ಮಾಡ್ಕೋತೀನಿ, ನೀವು ಕೂತ್ಕೊಳ್ಳಿ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಇಲ್ಲಿಗೆ ಹೆಂಗ್ ಬಂದೆ? ಹೆಂಗ್ ಬಂದೆ ಅಂದ್ರೆ ನಿನ್ ಜೊತೆ ಲಗೇಜ್ ಆಟೋದಲ್ಲಿ ಬಂದೆ. ಇರು, ನಮ್ಮ ಆಟೋದಲ್ಲಿ ಬಂದ. ಏನ್ ಲೂಸಾ ನೀನು? ನಾನೇನ್ ಲೂಸ್ ಅಲ್ಲ. ಯಾಕೆ ಬಂದೆ ಇಲ್ಲಿಗೆ? ನಿನ್ ಜೊತೆ ಮಾತಾಡಕ್ಕೆ ಅಂತ ಬಂದೆ. ಅಲ್ಲ, ನಮ್ಮ ಮನೆ ಒಳಗಡೆ ಹೆಂಗ್ ಬಂದೆ? ನಾನ್ ನೋಡೇ ಇಲ್ಲ. ಬೇರೆ ಯಾರು ನಿನ್ನ ನೋಡೇ ಇಲ್ವಾ? ನಿನಗ್ ಗೊತ್ತಿಲ್ವಾ? ನಾನ್ ಯಾರಿಗೂ ಕಾಣಿಸಲ್ಲ, ನಿನಗ್ ಮಾತ್ರ ಕಾಣಿಸ್ತೀನಿ. ದೊಡ್ಡ ಪ್ರಪಂಚದಲ್ಲಿ ನಿನಗ್ ಮಾತ್ರ ನಾನು ಕಾಣಿಸೋದು, ಅದಕ್ಕೆ ಇಲ್ಲಿಗೆ ಬಂದೆ. ದೊಡ್ಡ ಸುಳ್ಳಿ ನೀನು. ಬಾಯಿ ತೆಗೆದ್ರೆ ಬರೀ ಸುಳ್ಳೇ ಹೇಳ್ತ್ಯಾ. ನೀನೀಗ ಹಿಂಗೆಲ್ಲ ಡೌಕ್ ಕೊಚ್ಚೋದು ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಅಲ್ಲ, ನನ್ಗೆ ಒಂದು ಅರ್ಥ ಆಗಲ್ಲ. ನನ್ನ ಹೆಸರಂಗೇನೆ, ನಾನು ಸ್ವೀಟಾಗಿ ಮಾತಾಡ್ತೀನಿ, ಎಲ್ಲರೂ ಹಂಗೆ ಅಂತಾರೆ. ಆದ್ರೆ ನೀನ್ ನೋಡಿದ್ರೆ ನಾನು ನೋಡಿ ಗುರ್ರ ಅಂತ್ಯ. ನೀನ್ ಮಾತಾಡೋದು ನನ್ಗೂ ಅರ್ಥ ಆಗಕ್ಕಿಲ್ಲ, ಆದ್ರೆ ನಾನ್ ಮಾತಾಡೋದು ಹಿಂಗೆಯ. ನೋಡು, ಇಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ತಾತನ್ಗೆ ಹೇಳಿ ಓಡಿಸ್ತೀನಿ. ಹೇಳು. ನೀನು ಹೇಳಿದ್ರು ನಾನು ಯಾರಿಗೂ ಕಾಣಿಸಲ್ಲ. ಅರೆ ಇಸ್ಕಿ, ನೀನ್ ಯಾಕೆ ಯಾರಿಗೂ ಕಾಣಿಸಕ್ಕಿಲ್ಲ? ನಾನು ಸತ್ತೋಗಿದ್ದೀನಿ. ನೋಡು, ಬರೀ ಸುಳ್ಳು. ಒಳ್ಳೆ ತಲೆನೋವು ಪಾಟಿ ಸಿಗಿದೆ ನನಗೆ. ಸುಳ್ಳಲ್ಲ ಸುಬ್ಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀನ್ ನನ್ನ ಮಾತೇ ನಂಬಲ್ಲ, ನಾನು ಏನ್ ಮಾಡ್ಲಿ? ಏನು ಮಾಡ್ಬೇಡ ಬರೈತಿ, ಸುಮ್ಮನೆ ಹೊಟ್ಟೋಗು. ಏನ್ ಗುರಾಯಿಸ್ತಾ ಇದ್ಯಾ? ಗುರಾಯಿಸಿದ್ರೆ ಕಂಟಿದಾಗ್ಬಿಡ್ತೀನಿ. ಅಮ್ಮ, ಏನಿದು ಬಾಕ್ಸ್ ಅಲ್ಲಿ ಊಟ ಐತೆ? ಹಾಗಿದ್ರೆ ಅಡಿಗೆ ಮಾಡಿಲ್ವಾ? ಯಾಕಮ್ಮ, ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಮ್ಮ. ನಮ್ಮ ವಟಾರಕ್ಕೆ ಸಿಹಿ ಸ್ಕೂಲ್ ಟೀಚರ್ ಒಬ್ರು ಬಂದಿದ್ದಾರೆ. ಮುಂಚೆ ಈ ವಟಾರದಲ್ಲಿದ್ರಲ್ಲ ಶ್ರೀನಿವಾಸ್ ಅಂತ, ಅವ್ರ ಅಣ್ಣನ ಮಗಳಂತೆ. ಅವರು ತುಂಬ ಒಳ್ಳೆಯವರು. ಅವ್ರ ಮನೇಲಿ ಅಡುಗೆ ಮಾಡಿಕೊಂಡು ನಮಗೂ ತಂದ್ಕೊಡ್ತಾರೆ. ಅದಕ್ಕೆ ನಾನು ಅಡುಗೆ ಮಾಡಿಲ್ಲ. ಅಮ್ಮ, ಅವ್ರ ಹೆಸರೇನು? ನಯನ ಅಂತ. ನಯನ ಟೀಚರಾ? ನಮ್ಮ ವಟಾರದಲ್ಲೇ ಇದ್ದಾರಾ?
ಸಿಹಿ ಕೇಳ್ದ್ಯಾ? ಸಿಹಿ ಫೇವ್ರೆಟ್ ಟೀಚರ್ ಅಮ್ಮ, ತುಂಬ ಒಳ್ಳೆಯವರು ಅವರು. ಅವ್ರನ್ನ ಒಂದ್ಸಲ ಮಾತಾಡಿಸ್ಬೇಕಿತ್ತು. ಯಾವ ಮನೇಲಿದ್ದಾರೆ? ನೀನು ಇಲ್ಲೇ ಇರಮ್ಮ, ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ ಅಮ್ಮ, ನಾನು ಹಾಲು ಬಿಸಿ ಮಾಡ್ತೀನಿ. ಅಮ್ಮ, ನಿಮಗೆ ತೊಂದರೆ ಇಲ್ಲ ಅಂದರೆ ಸಿಹಿಗೋಸ್ಕರ ಗೊಜ್ಜೋಲಕ್ಕಿ ಮಾಡಿಕೊಡ್ಬೋದಾ? ನನಗೆ ಎಷ್ಟು ಸಲ ಮಾಡಿದ್ದೀನಿ ಅಮ್ಮ, ಅವಳು ಇಷ್ಟನೇ ಪಡೋದಿಲ್ಲ. ನಾನು ತಿಂದರೆ ಅಜ್ಜಿ ಮಾಡಿದ ಗೊಜ್ಜೋಲಕ್ಕಿನೇ ತಿನ್ನೋದಿಲ್ಲ ಅಂದರೆ ನಂಗೆ ಬೇಡ ಅಂತ ಹೇಳ್ತಾಳೆ. ನಿನ್ ಫುಲ್ ನೇಮ್ ಸುಬ್ಲಕ್ಷ್ಮಿ ಅಲ್ವಾ? ನೀನು ಕ್ಯಾಪಿಟಲ್ ಏನ? ಕ್ಯಾಪಿಟಲ್. ನಿನ್ಗೆ ಕ್ಯಾಪಿಟಲ್ ಲೆಟರ್ ಗೊತ್ತಿಲ್ವಾ? ಇರ್ಲಿ ಬಿಡು, ನಾನು ಹೇಳ್ಕೊಡ್ತೀನಿ. ಹೌದು, ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ದ? ನನ್ ಸೀತಮ್ ಫೋಟೋ ನೀನ್ ಯಾಕೆ ಇಟ್ಕೊಂಡಿದ್ಯಾ?